ಬಂದ್ರ ನಾವು ನಮ್ನ ರಕಾಯಿಸ್ಕೊಳಕ ಸಂಜೆ ಆದ್ರ ಸಾಕು ನಮ್ ಕುಡಿಯಾಕ ಹಾಕ್ಬೇಕಾತಾವ. ಮಾಲಕ್ ನಮಸ್ಕಾರ. ನಮಸ್ಕಾರ ಕಾಕ, ನಮಸ್ಕಾರ. ಬರ್ಲೆ ಒಂದ್ ಕೆಲಸ ಆಗ್ಬೇಕಾಯ್ತಪ್ಪ ನಿಮ್ ಕಡೆ. ಏನ್ ಹೇಳ್ಲ ಕಾಕ? ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿದ್ದು ನನಗ. ರೊಕ್ಕ ಎಷ್ಟ್ ಬೇಕಾಗಿದ್ದು? ಒಂದ್ 500-600 ರೂಪಾಯಿ ಬೇಕಾಗಿದ್ದು. 500-600 ಕಾಕ. 500-600 ಏನಿಲ್ಲ, 1,000 ರೂಪಾಯಿ ಅದಾವು. ಚಲೋ ಆತು, ಚಲೋ ಆತು. ನಾ ಇನ್ನ ಬರ್ತೇನೆ. ಹಾ ಕಾಕ, ಹೋಯ್ಬರ್. ಏನ್ ಕಾಕ ಇವತ್ತು ಏನ್ ಜೋಗ ಐತ್ಲ ಅವತ್ತ? ಕಾಕಾನ ಏನ್ ಕೈತೇವ ಕೈ ರಾಕ್ಷಕ ಇವತ್ತ. ಇಲ್ಲೋಪ, ನಾನು ಹೆಂತ ಒಂದ್ ಸ್ವಲ್ಪ ರೊಕ್ಕ ಇಸ್ಕೊಂಡ್ ಬಾ ಅಂತೇಳು, ಅದಕ್ಕೆ ಇಸ್ಕೊನಿ. ಕಾಕ ಯಾವ ಬ್ರ್ಯಾಂಡ್ ತಂಬ ಇವತ್ತ? ಎಲ್ಲಿ ತಂಬು? ಏನಾರ ಮಾತಾಡ್ತಿರ್ಲ ಒಟ್ಟ ನೀವು. ಇವ ಬಾಳ ಗಾಡಿ ಕುಡಿತಾನ ನೀವು. ಹಿಂಗಾಗಿ ಇವನು ಮಕ್ಳು ಯಾರು ನೋಡಂಗಿಲ್ಲ ಇವನು. ಅದಕ್ಕೆ ಎಲ್ಲಾರು ಅವ್ನ್ ಬಿಟ್ಟೋಗ್ಯಾರು. ಇವಂಗ 3 ಮಂದಿ ಗಂಡ ಮಕ್ಳು. ಇವಂಗ ಯಾರು ನೋಡ್ಕೊಳಂಗಿಲ್ಲ. ಸಂಜೆ ಆತರ ಆತ ಇವಂಗ ದಾರು ಕೂಡ ನೋಡ್ಬೇಕು. ಇವ್ರ ಮಕ್ಳು ಯಾರು ನೋಡ್ಕೊತಾರ? ಶೇಖರ, ನಿಂದ ಸ್ವಂತ ಬಾಯಿತಿ ತಂದ ಅದಕ್ಕೇನ್ ಬಾಡಿಗೆ ಕೊಡಂಗಿಲ್ಲ ತಂದ ಒಬ್ಬ ಬದಕ ಹಿಂಗ್ ಸಿಕ್ಕನ ಮಾತಾಡ್ಬಾರ್ದು ಯಾವಾಗ್ಲು. ಮಾಲಕ ಎಲ್ಲ ಕರೆಕ್ಟ್ ಐತ್ರಿ. ಆದ್ರೂ ನಿಮಗ್ ಗೊತ್ತೈತಿರ್ಲ ಅವ್ ಕುಡಿತಾನತ್ತ. ಅಷ್ಟು ಗೊತ್ತಿದ್ರು ರೊಕ್ಕ ಕೊಡ್ತಿರ್ಲ ಅವಂಗ. ಅವ್ ಕುಡಿದ್ ಕೆಲಸ ಮಾಡ್ತಾನ, ಅವ್ನ ಕೆಲಸ ನಿಗಂಗಿಲ್ಲ. ನಮ್ಮ ಅಪ್ಪ ಈ ಅಂಗಡಿ ಚಾಲೂ ಮಾಡಿದ ಅನ್ಕೊಂಡು ಆ ಕಾಕ ನಮ್ಮ ಅಂಗಡಿಯ ಕೆಲಸ ಮಾಡ್ತಾನ, ಅದು ನಿಯತದಿಂದ. ಅದೆಲ್ಲ ಓಕೆ. ಅವಂಗ 3 ಮಂದಿ ಮಕ್ಕಳು ಅದಾರು, ಒಬ್ಬ ಪೊಲೀಸ್ ಅದಾನು, 2 ಮಂದಿ ಇಂಜಿನಿಯರ್ಗಳು ಅದಾರು. ಆ 3 ಮಂದಿಗೆ ಸಾಲಿ ಕಲಿಸಿದ, ಚಲೋ ಜಾಬ್ ಸಿಕ್ತು. ಹೌದ, ಒಪ್ಕೋತ್ನ. ಅವಂಗೊಂದ್ ಸ್ವಲ್ಪ ಸಿಟ್ಟು ಹೆಚ್ಚೈತಿ, ಅವ ಕುಡಿತಾನ. ಹಿಂಗಾಗಿ ಅವನ ಮಕ್ಕಳು ಬಿಟ್ಟು ಹೋದ್ರ. ಆದ್ರ ಇದೇ ವ್ಯಕ್ತಿ, ಇದೇ ಕಾಕಾನ ಅವ್ರಿಗೆ ಸಾಲಿ ಕಲ್ಸು ಮುಂದೆ ಕುಡಿತಿದ್ದ, ಅವ್ರಿಗೆ ಜಾಬ್ ಸಿಗೋಕ್ಕಿಂತ ಮೊದ್ಲು ಕುಡಿತಿದ್ದ. ಅವಾಗ ಯಾಕೆ ಬಿಟ್ಟು ಹೋಗ್ಲಿಲ್ಲ? ಅವನ ಮಕ್ಕಳನ್ನ ಬಿಟ್ಟ ಅವನ ಜೀವನ ಹಾಳಾಗ್ಲಿಲ್ಲ, ಅವನ ಮಕ್ಕಳು ಕೂಡಿ ಇವನ ಜೀವನ ಹಾಳು ಮಾಡ್ಯಾರ. ಆ ಮನುಷ್ಯನ ಮುಖ ನೋಡ್ಯಾರೆ ಅವ್ರ ಅಪ್ಪನ ಹಿಡಿಬೇಕಾಗಿತ್ತು. ನಮ್ಯಾಗ ಗೊತ್ತ್ರಿ ಹಿಂಗೈತಿ ಅನ್ನೋದ. ಅದಕ್ಕ ಹೇಳಿದ್ನ, ಒಬ್ಬ ಬದ್ದಲ್ ಗೊತ್ತಿಲ್ದ ಸುಮ್ ಏನು ಮಾತಾಡ್ಬಾರ್ದಂತ. ಒಬ್ಬ ಮನುಷ್ಯ ನಮ್ಮ ಕಡೆ ಬೇಡಾಕ್ ಬಂದಾನಂದ್ರ ಅವನ್ ಕಡೆ ಏನೂ ಇಲ್ಲತ್ತಲ್ಲ. ಯಾರಿಗ್ ಗೊತ್ತ? ಅವನ್ ಕಡೆ ಇದ್ದಿದ್ದೆಲ್ಲ ಮತ್ತೊಬ್ರಿಗೆ ದಾನ ಮಾಡಿ ನಮ್ ಕಡೆ ಬಂದಾನತ್ತ.